ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ PUC ಕನ್ನಡದಲ್ಲಿ ಪರೀಕ್ಷೆ 2/24/2025 ವಾರ್ಷಿಕ 2ನೇ ಪರೀಕ್ಷೆಗಾಗಿ ಕನ್ನಡದಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಸೊ ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಇದ್ದಾವೆ, ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಇದ್ದಾವೆ ಅಂತ ಹೇಳ್ತಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಸೊ ಸುಮಾರು ವಿಡಿಯೋಗಳು ನಿಮ್ಮ PUCಗಾಗಿದ್ದಾವೆ, ಅವುಗಳನ್ನು ನೋಡಿ ಬೆನಿಫಿಟ್ ಮಾಡಿಕೊಡ್ರಿ, ಖಂಡಿತವಾಗಿ ಯೂಸ್ ಆಗ್ತದೆ. ಸೊ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಇತ್ತು, ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು ಅಂತ ಕೇಳಿದ್ದಾರೆ. ಸೊ ರಾವಣನ ರೂಪ ಅಂತಕ್ಕಂಥದ್ದು ನೆನಪಿರಲಿ. ಪ್ರಶ್ನೆ ಎರಡದು, ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ಯಾವುದು ಅಂತ ಕೇಳಿದ್ದಾರೆ. ಸೊ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಉಳಿದವರಿಬ್ಬರು ರಮಣರಿವರಿ ನಾಯ ಕೋಲಲಕ್ಷ್ಮರು ನಿಸ್ಸಂದೇಹವೆಂದಳು ತನ್ನ ಮನದೊಳಗೆ. ಈ ಪದ್ಯದಲ್ಲಿ ಕೋಲಲಕ್ಷ್ಮಣರೆಂದು ದ್ರೌಪದಿ ಯಾರನ್ನ ಕುರಿತು ಹೇಳಿದ್ದಾಳೆ ಅಂತ ಕೇಳಿದ್ದಾರೆ. ನಕುಲ ಸಹದೇವ ಇಸ್ ದ ರೈಟ್ ಆನ್ಸರ್. ದನಗಳಿಗೆ ಏನಿಲ್ಲ, ದನಗಳಿಗೆ ಮೇವಿಲ್ಲ. ಕ್ರಿಸ್ಮಸ್ ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ ಯಾವ ರೂಪ ಕರುಣಿಸಿದೆ ಅಂತ ಕೇಳಿದ್ದಾರೆ. ಸೊ ಗಿಡದ ರೂಪ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, ಲೇಖಕಿಗೆ ಯಾವಾಗ ರೇಗಿ ಹೋಗುತ್ತಿತ್ತು ಅಂತ ಕೇಳಿದ್ದಾರೆ. ಎಲ್ಲ ಹಣೆ ಬರಹ ಅಂತಕ್ಕದ್ದನ್ನು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡಿ, ಅಪ್ಪಯ್ಯ ಕುಡ್ಲದ ರಥಬೀದಿಯಲ್ಲಿರುವ ನರಸಿಂಗಾಚಾರ್ಯಲ್ಲಿ ಮಾಡಿದ್ದು ಅವರ ಮೈಮೇಲಿನ ಹೂಬಳ್ಳಿಯನ್ನು ಈ ಕಾಲದಲ್ಲಿ ಯಾವ ಆಚಾರಿ ತಾನೇ ಮಾಡಿಯಾನೋ. ಧನಿಗಳ ಬೆಳ್ಳಿ ಲೋಟ ಗದ್ಯದ ಈ ಸಾಲು ಏನನ್ನು ಸೂಚಿಸ್ತದೆ ಅಂತ ಕೇಳಿದ್ರು. ಬೆಳ್ಳಿ ಲೋಟದ ಮಹತ್ವ ಇಸ್ ದ ಸರಿಯಾದ ಉತ್ತರ. ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು? ಟೆಲಿಫೋನ್. ರೇಂಜರ್ ಆನೆಗೆ ಶೂಟ್ ಮಾಡುವಂತೆ ಯಾರಿಗೆ ಸೂಚಿಸಿದರು? ನಾಗರಾಜನಿಗೆ. ಹೋಗಿ ಲೈನ್ ಓಪನ್ ಮಾಡಿಸಿ ತಿಪ್ಪಣ್ಣನ ಹೆಣ ಕೆಳಗಿಳಿಸ್ಕೋಬೇಕು, ಅದೇನು ಅಷ್ಟು ಸಲ್ಲಿಸಿಲ್ಲ ತಗೋ. ಸತ್ತು 2 ದಿನ ಆದರೆ ಹೆಣ ಶಟ್ಕೊಂಡು ಕಲ್ಲಾಗುತ್ತಿದೆ, ಈ ಸಾಲು ಏನನ್ನು ಸೂಚಿಸ್ತದೆ? ಓಪನ್ ಮಾಡಿಸಿ ಅಂತ ಕೇಳಿದರೆ. ಸೊ ತಿಪ್ಪಣ್ಣನ ಹೆಣ ಕೆಳಗಿಳಿಸೋದು ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಬಿಟ್ಟ ಸ್ಥಳಗಳನ್ನು ತುಂಬಿದ್ದಾರೆ ಸರಿಯಾದ ಉತ್ತರದೊಂದಿಗೆ. ಲೇಖಕಿಯ ಪತಿಯನ್ನು ಸೋನೋಗ್ರಫಿ ರೂಮಿಗೆ ಕರೆದೊಯ್ದದ್ದೇಕೆ ಅಂತ ಕೇಳಿದರು. ಉತ್ತರ, ಕಲ್ಲಿರುವ ಸ್ಥಳ ಚಲಿಸಿದೆಯೇ ಎಂದು ನೋಡಲು. ಮುಂದಿನ ಪ್ರಶ್ನೆ, ನಮ್ಮ ದೇಶದಲ್ಲಿ ಖಿಲವಾಗಿ ಹೋದ ಧರ್ಮ ಯಾವುದು? ಬೌದ್ಧ ಧರ್ಮ. ಧನಿಗಳ ಹೆಸರು ಕೇಳಿದ್ದಾರೆ. ವೆಂಕಪ್ಪಯ್ಯ. ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಡ್ಯಾಶ್ ಬಂಧುಗಳೇ. ಮುದ್ದನ್ನ ಮನೋರಮೆಯಿಂದ ಬರುತ್ತಿರುವುದನ್ನು ನಿಂತು ನೋಡಿದವರು ಕೇಳಿದರು. ಮನೋರಮೆ ಇಸ್ ದ ರೈಟ್ ಆನ್ಸರ್. ಮುಂದೆ ಹೊಂದಿಸಿ ಬರಿಬೇಕಾಗಿದೆ. ವಚನಗಳು ಅಂತ ಇದೆ. ಶಿವಶರಣರ ಸಮಗ್ರ ವಚನ ಸಂಪುಟ ಅನ್ನೋದು ಬರಿಬೇಕು. ಜನಪದ, ಹಬ್ಬಲಿ ಅವರ ರಸಬಳ್ಳಿ, ಜಾಲಿಯ ಮರದಂತೆ ಪುರಂದರದಾಸರಿದ್ದಾರೆ. ನೆಕ್ಸ್ಟ್, ಶಿಲುಬೆ ಏರಿದ್ದಾನೆ ಅಂತ ಕೇಳಿದರೆ ಅದು ನಿಸಾರ್ ಅಹಮದ್ ಅವರು. ಟಿ ಯಲ್ಲಪ್ಪ, ಹತ್ತಿ ಚಿತ್ತಮತ್ತು ಅನ್ನೋದನ್ನು ಹೊಂದಿಸಿ ಬರಿಬೇಕಿತ್ತು. ಇನ್ನು 2-3 ವಾಕ್ಯದಲ್ಲಿ ಉತ್ತರಗಳನ್ನು ಬರಿಬೇಕು. ಪದ್ಯ ಭಾಗದ ಪ್ರಶ್ನೆ ಇತ್ತು, ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತು? ಉತ್ತರ, ರಾಮಲಕ್ಷ್ಮಣರನ್ನು ಯುದ್ಧದಲ್ಲಿ ಕೊಲ್ಲುವುದಿಲ್ಲ, ಉಳಿದವರನ್ನು ನಾಶ ಮಾಡುತ್ತೇನೆ ಎಂದು ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಆಶ್ವಾಸನೆ ಇತ್ತಿತ್ತು ಅನ್ನೋದನ್ನು ಬರೀಬೇಕು. ಬಡತನ ಹೇಗೆ ಬಯಲಾಯಿತು? ಬಡತನದಲ್ಲಿ ಮಕ್ಕಳನ್ನು ಬಡಿಯಬಾರದು, ಏಕೆಂದರೆ ಮಕ್ಕಳು ಆಡುತ್ತಾ ಬಂದು ತೊಡೆಯ ಮೇಲೆ ಆಡಿದರೆ ಬಡತನವೆಲ್ಲ ಬಯಲಾಗುತ್ತದೆ. ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ? ಮನ್ಮಥನು ಹೂಬಾನ ಬಿಡಲು ಬೆಳಕಂಬೆ ಬೇಟೆಗಾರನು ಗುಡಿಗೋಪಿಗಳೆಲ್ಲ ಬಲೆ ಬೀಸುತ್ತಾ ಬರುತ್ತಾನೆ ಇಸ್ ದ ರೈಟ್ ಆನ್ಸರ್. ಯಾವ ಸಂದೇಹವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಸಿಲುಬೆ ಏರಿದ್ದಾನೆ ಅಂತ ಕೇಳಿದ್ದಾರೆ. ಕ್ರೋಧ, ತಿಳಿಗೇಡಿತನದಿಂದ ಕೂಡಿರುವ ದುಷ್ಟರ ಸಾಮ್ರಾಜ್ಯ, ಕೊನೆಯಾಗಿ ದೈವಿ ರಾಜ್ಯ ಬಂದೇ ಬರುತ್ತದೆ ಎನ್ನುವಂತೆ ಜೀಸಸ್ ಸಿಲುಬೆ ಏರಿದ್ದಾನೆ. ಇನ್ನು ಗದ್ಯ ಭಾಗದ ಪ್ರಶ್ನೆ, ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು? ಬಸಲಿಂಗನ ಮಗುವಿಗೆ ಮೈಯಲ್ಲಿ ಸರಿ ಇರಲಿಲ್ಲ, ಮಗುವನ್ನು ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕೆಂದು ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಳು. ಮುಂದಿನ ಪ್ರಶ್ನೆ, ಕೈಗಾರಿಕೋದ್ಯಮಿಗಳಿಂದ ಕಾಡು ನಾಶವಾದದ್ದು ಹೇಗೆ? ಚಹಾ ಗಿಡಗಳನ್ನು ನೆಟ್ಟಿದ್ದರಿಂದ ವಾಲ್ಪರೈ ವಾಣಿಜ್ಯೋದ್ಯಮ ಸ್ಥಳವಾಗಿ ಮಾರ್ಪಟ್ಟಿತು. ಕೈಗಾರಿಕೋದ್ಯಮಿಗಳ ಅವಶ್ಯಕತೆಗಾಗಿ ರಸ್ತೆಗಳು ನಿರ್ಮಾಣವಾದವು, ಅದಕ್ಕಾಗಿ ಮರಗಳನ್ನು ಕಡಿಯಲಾಯಿತು. ವಾಹನಗಳಿಂದಾಗಿ ನಾಗರಿಕತೆಯ ಪರಿಣಾಮದಿಂದ ಜನಜಂಗುಳಿಯಿಂದಾಗಿ ಕಾಡಿನ ನೀರವತೆ ನಾಶವಾಯಿತು. ಇನ್ನು ಸಂಸ್ಕೃತ ಕನ್ನಡಗಳು ಸೇರಿದರೆ ಹೇಗೆ ಬಗೆಯಿಸುತ್ತದೆ ಅಂತ ಕೇಳಿದರೆ, ಸಂಸ್ಕೃತ ಕನ್ನಡಗಳು ಸೇರಿದರೆ ಕರಿಮನಿಸರದಲ್ಲಿ ಕೆಂಪು ಹವಳವನ್ನು ಪೋಣಿಸಿದಂತಿರುತ್ತದೆ. ನವರಸಗಳು ಸೇರಿ ತಿರುಳುಗನ್ನಡದ ಜೊತೆಗೆ ಸಂಸ್ಕೃತದ ನುಡಿ ಅಲ್ಲಲ್ಲಿ ಮರೆಯುತ್ತದೆ. ಮುಂದಿನ ಪ್ರಶ್ನೆ, ಹಳ್ಳಿಗರ ಆಕ್ಷೇಪದ ವಿಷಯ ಯಾವುದು? ವಿಧವೆಯಾದ ಅಕ್ಕ ಅವರು ಏಕೆ ಅಷ್ಟು ಬೆಳಗಿನ ಸೀರೆ ಉಡಬೇಕು ಎಂಬುದು ಅವರ ಜಿಜ್ಞಾಸದ ವಿಷಯ. ಗದ್ಯ ಭಾಗ, ದೀರ್ಘ ಗದ್ಯ. ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ? ಮಠದಲ್ಲಿ ಬರೀ ಒಣಹುಲ್ಲು ಮೊಸರನ್ನು ತಿಂದು ಸೊರಗಿದ್ದ ಆನೆಗೆ ಕೃಷ್ಣೇಗೌಡ ಬಯನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲವನ್ನೂ ತಿನ್ನಿಸಿ ಪಗಡುದಸ್ತಾಗಿ ಬೆಳೆಸಿದ್ದ. ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಏನು ಹೇಳಿದ?
ಪೋಸ್ಟ್ಮನ್ ಜಬ್ಬಾರ್ ನಿರೂಪಕರಿಗೆ 3-4 ದಿನಗಳ ಪೋಸ್ಟ್ ಒಟ್ಟಿಗೆ ಕೊಡುತ್ತಿದ್ದ. ಅದಕ್ಕೆ ಆಕ್ಷೇಪಿಸಿದರೆ, ಅಯ್ಯೋ ಬಿಡಿ ಸಾರ್, ಯಾವುದೋ ಮದುವೆ ಮನೆ ಕಾಗದ ಸಾರ್, ನೀವೇನು ಹೋಗೋದಿಲ್ಲ ಏನಿಲ್ಲ, ಅದನ್ನು ಇವತ್ತು ಕೊಟ್ಟರು ಒಂದೇ, ನಾಳೆ ಕೊಟ್ಟರು ಒಂದೇ ಎಂದು ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಹೇಳುತ್ತಿದ್ದ. ಇನ್ನು ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಆನೆ ಕಾರಣವಲ್ಲವೆಂದು ಕೃಷ್ಣೇಗೌಡರಿಗೆ ಏಕೆ ಹೇಳಲಾಗಲಿಲ್ಲ. ಡ್ರೈವರ್ ಅಬ್ಬಾಸ್, ಕ್ಲೀನರ್ ಕೃಷ್ಣ ಸತ್ತ ಸಮಯದಲ್ಲಿ ಆನೆ ಮತ್ತು ವೇಲಾಯುಧ ಇಬ್ಬರೂ ಶಿವೇಗೌಡರ ಸಾವಿನಲ್ಲಿ ರಾತ್ರಿ ವೇಳೆ ಕಳ್ಳನಾಟ ಸಾಗಿಸುವ ಕೆಲಸದಲ್ಲಿ ತೊಡಗಿದ್ದರು. ಅದು ಕಳ್ಳತನದ ವ್ಯವಹಾರವಾದ್ದರಿಂದ ಅವರಿಬ್ಬರ ಸಾವಿಗೆ ಆನೆ ಕಾರಣವಲ್ಲವೆಂದು ಹೇಳಲಾಗಲಿಲ್ಲ. ಮುಂದಿನ ಪ್ರಶ್ನೆ, ಆನೆಯನ್ನು ಹದ್ದುಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧನಿಗೆ ಅವನ ಅಪ್ಪ ಏನು ತಿಳಿಸಿದ್ದ? ಆನೆಯ ಕಾಲಿನ ಉಗುರುಗಳ ಬಳಿ ಅಂಕುಶದಿಂದ ತಿವಿದರೆ ಅದಕ್ಕೆ ಪ್ರಾಣವೇ ಹೋಗುವಷ್ಟು ನೋವಾಗುತ್ತದೆ ಎಂದು, ಆ ಭಯಂಕರ ನೋವಿಗೆ 4 ಸಾರಿ ತಿವಿಯೋದರೊಳಗೆ ಎಂಥ ಪುಂಡ ಆನೆಯಾದರೂ ಶರಣಾಗಿ ನೆಲದ ಮೇಲೆ ಮಲಗಿ ಬಿಡುತ್ತದೆಂದು ವೇಲಾಯುಧನ ಅಪ್ಪ ತಿಳಿಸಿದ್ದ. ಸಂದರ್ಭ ಸಹಿತ ಸ್ವಾರಸ್ಯ ಇದೆ. ಪದ್ಯಭಾಗದ ಪ್ರಶ್ನೆ, ಯಮಸುತಂಗ ರುವವೆನೆ ಧರ್ಮಕ್ಷಯ ಗರೆ ಹೊಡೆದಿರುವುದು ಅಂತ ಇದೆ. ವೆರಿ ಇಂಪಾರ್ಟೆಂಟ್. ಇದನ್ನು ಫಸ್ಟ್ ಆಯ್ಕೆ ಬರೀರಿ. ಕುಮಾರವ್ಯಾಸ ಬರೆದ ಇನ್ನು ಹುಟ್ಟದೇ ಇರಲಿ ನಾರ್ಯರೆನ್ನೋಲು ಎಂಬ ಪದ್ಯಭಾಗದಿಂದ ಆರಿಸಿದ್ದಾರೆ. ಸಂದರ್ಭ, ದ್ರೌಪದಿ ತನ್ನಲ್ಲಿ ತಾನೇ ಹೇಳಿಕೊಳ್ತಕ್ಕಂಥ ಮಾತು. ಸೊ ಇದು ಸ್ವಾರಸ್ಯವನ್ನು ಕೂಡ ನೀವೇನು ಮಾಡಬೇಕು, ಬರಿಬೇಕು. ಏನಿತ್ತಪ್ಪ ಅಂದ್ರೆ, ಕೀಚಕನ ಕಾಟದಿಂದ ಬೇಸತ್ತ ದ್ರೌಪದಿ ತನಗೆ ಬಂದಿರುವ ಸಂಕಟವನ್ನು ಯಾರಿಗೆ ಹೇಳಿದರೆ ಪ್ರಯೋಜನ ಎಂದು ಚಿಂತಿಸುತ್ತಾ ತನ್ನಲ್ಲಿಯೇ ಹೇಳಿಕೊಳ್ಳೋ ಮಾತು ಇದು. 5 ಜನ ಪತಿಗಳ ಸಾಮರ್ಥ್ಯವನ್ನು ಮೊದಲಿಗೆ ಚಿಂತಿಸ್ತಾಳೆ. ಯಮಸುತ ಎಂದರೆ ಧರ್ಮರಾಯನಿಗೆ ಹೇಳೋಣವೆಂದರೆ ಅವನಿಗೆ ಧರ್ಮ ಕ್ಷಮೆಯ ಗ್ರಹ ಹೊಡೆದಿದೆ, ಅವನು ತನ್ನ ಸಹಾಯಕ್ಕೆ ಧಾವಿಸಲಾರ ಎಂಬುದು ದ್ರೌಪದಿಯ ಅನಿಸಿಕೆ. ಧರ್ಮರಾಯನಿಗೆ ತನ್ನ ಸಂಕಟವನ್ನು ಹೇಳಿಕೊಂಡರೂ ಪ್ರಯೋಜನವಿಲ್ಲ ಎಂಬುದೇ ಈ ಮಾತಿನ ಭಾವ. ಮುಂದಿನ ವಾಕ್ಯಕ್ಕೆ ಹೋಗೋಣ. ಪದ್ಯಭಾಗದಲ್ಲಿರ್ತಕ್ಕಂಥ ಸಂದರ್ಭ. ನೂರಾರು ಜಾಹೀರಾತಿಗಳು ತಲೆಗೆ ತುರುಕಿದ್ದು ಅಂತ ಕೇಳಿದ್ದಾರೆ. ಇದು ಡಾಕ್ಟರ್ GS ಶಿವರುದ್ರಪ್ಪ ಅವರು ಬರೆದ ಮುಂಬೈ ಜಾತಕ ಕವಿತೆಯಿಂದ ಆರಿಸಲಾಗಿದೆ. ಸೊ ಮುಂಬೈ ಅಂತ ನಗರದ ಯಾಂತ್ರಿಕ ಜೀವನದಲ್ಲಿ ಮಕ್ಕಳು ಕಲಿತ ವಿದ್ಯೆ ಏನು ಎಂಬುದನ್ನು ಕವಿ ವ್ಯಂಗ್ಯವಾಗಿ ತಿಳಿಸ್ತಾರೆ. ಸೊ ಇದು ಸಂದರ್ಭ ಇದೆ, ಅದನ್ನು ನೋಡ್ಕೊಳ್ರಿ. ಇನ್ನು ಮುಂದಿನ ವಾಕ್ಯ ಏನಿತ್ತಪ್ಪ ಅಂದ್ರೆ, ಇನ್ನೊಂದು ಸೇರ್ಪಡೆ ಆ ಲೀಲಾ ಮಾತ್ರನಿಗೆ ಅಂತ ಕೇಳಿದ್ದಾರೆ. ಸೊ ಇದು ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರು ಬರೆದಿರುವ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂಬ ಪದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸೊ ಸಂದರ್ಭ ಏನಪ್ಪ ಅಂದ್ರೆ, ಮುದುಕಿಯು ದೇವರಲ್ಲಿ ಮಾಡಿಕೊಳ್ಳುವ ಪ್ರಾರ್ಥನೆಯು ವ್ಯರ್ಥವಾದುದೆಂಬುದನ್ನು ಕವಯಿತ್ರಿ ಇಲ್ಲಿ ತಿಳಿಸಿದ್ದಾಳೆ. ಸೊ ಇದು ಕೂಡ ಸಂದರ್ಭ ಇತ್ತು, ಅದನ್ನು ಕೂಡ ತಾವೆಲ್ಲ ಚೆನ್ನಾಗಿ ಏನು ಮಾಡ್ಕೊಳ್ಬೇಕು, ನೋಡಿಕೊಂಡು ಪ್ರಿಪೇರ್ ಆಗಿರಿ. ಸೊ ಇದು ಕೂಡ ಸಂದರ್ಭ ಸಹಿತ ಸ್ವಾರಸ್ಯ ನೋಡ್ರಿ. ಇನ್ನು ನೆಕ್ಸ್ಟ್ ಗದ್ಯ ಭಾಗಕ್ಕೆ ಹೋಗೋಣ. ಇಂಗ್ಲೀಷ್ ಹಿಂದಿ ಬಾರದವರು ವಿಮಾನ ಪ್ರಯಾಣ ಮಾಡಬಾರದೆ ಅಂತ ಕೇಳಿದ್ದಾರೆ. ಸೊ ಆಯ್ಕೆ ಏನಪ್ಪ ಅಂದರೆ, ಡಾಕ್ಟರ್ ಹಾಮಾ ನಾಯಕ್ ಅವರು ಬರೆದಿರುವ ಕನ್ನಡವನ್ನು ಕಟ್ಟೋ ಕೆಲಸ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಏನಪ್ಪ ಅಂದ್ರೆ, ಕರ್ನಾಟಕದಲ್ಲಿ ಕನ್ನಡ ಭಾಷೆಯ ಸ್ಥಾನ ಹೇಗಿದೆ ಎಂದು ವಿವರಿಸುವಾಗ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಕರ್ನಾಟಕದಲ್ಲಿರುವ ಕೇಂದ್ರದ ಆಡಳಿತ ಸಂಸ್ಥೆಗಳು, ಕಚೇರಿಗಳಲ್ಲಿ ಕನ್ನಡವನ್ನು ಬಳಸುತ್ತಿಲ್ಲ, ಆದ್ದರಿಂದ ಅವು ದ್ವೀಪಗಳಾಗಿಯೇ ಉಳಿದಿವೆ. ಒಮ್ಮೆ ವಿಮಾನ ನಿಲ್ದಾಣದಲ್ಲಿ ಹಾಮಾನ ಅವರ ಮಿತ್ರರೊಬ್ಬರು, ಇದೇನಾ ಸಾರ್, ಇಲ್ಲಿ ಒಂದೂ ಕನ್ನಡದ ಅಕ್ಷರವೇ ಕಾಣಿಸುವುದಿಲ್ಲವಲ್ಲ ಎಂದು ಪ್ರಶ್ನಿಸಿದ್ದರು. ಆ ಸಂದರ್ಭ ಇದೆ, ಅದು ನೋಡ್ಕೊಡ್ರಿ. ಇನ್ನು ಮಿಸ್ಟರ್ ಪ್ರೆಸಿಡೆಂಟ್, ನಿಮ್ಮ ಯಶಸ್ಸಿನ ಗುಟ್ಟೇನು ಅಂತ ಕೇಳಿದ್ದಾರೆ. ಸೊ ಈ ವಾಕ್ಯ ಪ್ರೊಫೆಸರ್ HR ರಾಮಕೃಷ್ಣರಾವ್ ಅವರು ಬರೆದಿರುವ ಬದುಕನ್ನು ಪ್ರೀತಿಸಿದ ಸಂತ ಎಂಬ ಗದ್ಯಭಾಗದಿಂದ ಆರಿಸಿದ್ದಾರೆ. ಸೊ ಏನಾಗ್ತದಪ್ಪ ಅಂದ್ರೆ, ಅಬ್ದುಲ್ ಕಲಾಂ ಅವರು ಭಾರತದ ರಾಷ್ಟ್ರಪತಿಗಳಾಗಿದ್ದರು. ಶಾಲಾ ಮಕ್ಕಳ ಜೊತೆಗಿನ ಕಾರ್ಯಕ್ರಮಗಳನ್ನು ನಿಲ್ಲಿಸೋದಿಲ್ಲ. ಹೀಗೊಮ್ಮೆ ಸಂವಾದವೊಂದರಲ್ಲಿ ಮಕ್ಕಳು ಕಲಾಂ ಅವರನ್ನು ಈ ಪ್ರಶ್ನೆ ಕೇಳ್ತಾರೆ. ಸಾಧನೆಗಳ ಹಲವು ಹಂತಗಳನ್ನು ದಾಟಿ ಭಾರತದ ರಾಷ್ಟ್ರಪತಿಯ ಸ್ಥಾನವನ್ನು ಅಲಂಕರಿಸುವ ಹಂತಕ್ಕೆ ತಲುಪಿರೋದು ಅವರ ಯಶಸ್ಸಿನ ಗುಟ್ಟು. ಹಾಗಾಗಿ ಈ ಪ್ರಶ್ನೆಗೆ ಕಲಾಂ ರಾಷ್ಟ್ರಪತಿಯಾದುದಕ್ಕೆ ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾರೆ. ಇನ್ನು ನೀಳಗತೆ ಅಂದರೆ ದೀರ್ಘಗದ್ಯ, ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ. ಸೊ ಆಯ್ಕೆ ಇದನ್ನು KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ನೀಳಗತೆಯಿಂದ ಆರಿಸಲಾಗಿದೆ. ಸೊ ಜನರು ರೆಹಮಾನನಿಗೆ ಹೇಳುವ ಮಾತೇ ಇದು. ಆವಾಗ ಇದರದ್ದು ಸ್ವಾರಸ್ಯವನ್ನು ಕೂಡ ಕೊಟ್ಟಿದ್ದೀವಿ. ಸೊ ಇದನ್ನು ಕೂಡ ತಾವೇನು ಮಾಡ್ಕೊಳ್ಬೇಕು, ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಳ್ರಿ. ಮುಂದಿನ ವಾಕ್ಯಕ್ಕೆ ಬರ್ತೀನಿ. ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಊರನ್ನು ಸ್ವಚ್ಛವಾಗಿಡೋದು ನಿಮ್ಮ ಕರ್ತವ್ಯ ಅಂತ ಇದೆ. ಸೊ ಇದು ಕೂಡ ಏನಪ್ಪ ಅಂದರೆ ಆಯ್ಕೆಯಲ್ಲಿ ಬರೀಬೇಕು. ಇದು KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ನೀಳಗತೆಯಿಂದ ಆರಿಸಲಾಗಿದೆ. ಸಂದರ್ಭ, ಮುನಿಸಿಪಾಲಿಟಿಯ ಪ್ರೆಸಿಡೆಂಟ್ ಖಾನ್ ಸಾಹೇಬರಿಗೆ ನಿರೂಪಕರು ಈ ಮೇಲಿನ ಮಾತನ್ನು ಹೇಳ್ತಾರೆ. ಸೊ ಅವ್ರದ್ದು ಕೂಡ ಅಂದರೆ ಇಡೀ ಊರನ್ನು ಸ್ವಚ್ಛವಾಗಿಡಬೇಕು, ಪ್ರೆಸಿಡೆಂಟರ ಮುಖ್ಯ ಆದ್ಯ ಕರ್ತವ್ಯ ಅನ್ನೋದನ್ನು ವಿವರಣೆ ಈ ಸಂದರ್ಭದ ವಾಕ್ಯದಲ್ಲಿ ಬರ್ತದೆ. ಅದನ್ನು ಕೂಡ ತಾವುಗಳು ಬರೀರಿ. ಇನ್ನು 5-6 ವಾಕ್ಯಗಳಲ್ಲಿ ಉತ್ತರಿಸೋ ಪ್ರಶ್ನೆಗಳಲ್ಲಿ ನೋಡೋದಾದರೆ,
ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಸ್ನೇಹಿತರೆ ಈ ಪ್ರಶ್ನೆಯನ್ನು. ಸೊ ನಾನು ಕೂಡ ಇಲ್ಲಿ ಕೊಟ್ಟಿದ್ದೀನಿ, ಸ್ವಲ್ಪ ಪಾಸ್ ಮಾಡಿ ಸೊ ನೀಟಾಗಿ ಇದನ್ನು ಓದ್ಕೊಡ್ರಿ. ನಿಮ್ಮ ಕಡೆಯೂ ಕೂಡ ಗೈಡ್ ಇರ್ತದೆ, ಸೊ ಅದನ್ನು ಕೂಡ ಚೆನ್ನಾಗಿ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಇನ್ನೊಂದು ಪ್ರಶ್ನೆ ಬರ್ತದೆ, ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ? ನೀವು ಈ ವಚನಗಳ ಆಶಯಗಳನ್ನು ನೋಡ್ಕೊಂಡು ಹೋಗಿ. ಸೋಮನಾಥ, ಉರಿಲಿಂಗ ಪೆದ್ದಿ, ಅಕ್ಕ ಮಹಾದೇವಿ, ಬಸವಣ್ಣ. ಇಲ್ಲಿಂದ ಒಂದು ಪ್ರಶ್ನೆ ಆದರೂ ಖಂಡಿತವಾಗಿ 4 ಮಾರ್ಕ್ಸಿಗೆ ಬರ್ತದೆ. ಇಲ್ಲಿ ಬಸವಣ್ಣನವರ ವಚನ ಬಗ್ಗೆ ಕೇಳಿದರು, ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆ ಅಂತ. ಸೊ ಇದನ್ನು ಕೂಡ ಸ್ವಲ್ಪ ಪಾಸ್ ಮಾಡಿ ನೀವೇನು ಮಾಡಿಕೊಡ್ರಿ, ನೀಟಾಗಿ ನೋಡಿಕೊಂಡು ಪ್ರಿಪೇರ್ ಆಗಿರಿ. ಮುಂದಿನ ಪ್ರಶ್ನೆಗೆ ಬರ್ತೀನಿ. ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸ್ತೀರಿ. ಸೊ ಈ ಪಾಠದಿಂದನೂ ಕೂಡ ಒಂದು ಪ್ರಶ್ನೆ ಅಂತಲೂ ಕೂಡ ನಾವು ಏನು ಮಾಡ್ತೀವಿ, ಪ್ರತಿ ಸರಿ ನೋಡ್ತಾ ಇದ್ದೀವಿ. ಸೊ ಇದನ್ನು ಕೂಡ ತಾವೇನು ಮಾಡಿರಿ, ಸ್ವಲ್ಪ ಪಾಸ್ ಮಾಡಿ ಪ್ರಿಪೇರ್ ಆಗಿರಿ. ಈ ಪ್ರಶ್ನೆಗೆ ಕೂಡ ನಾಳೆನೂ ಕೂಡ ನಿಮಗೆ ಈ ಪ್ರಶ್ನೆ ಬರ್ಬೋದು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಫ್ರೆಂಡ್ಸ್. ಸೊ ಮುಂದಿನ ಪ್ರಶ್ನೆ ಏನಿತ್ತಪ್ಪ ಅಂದ್ರೆ, ಜ್ಞಾನವನ್ನು ಹೊಂದುವ ಮಾರ್ಗ ಯಾವುದೆಂಬುದನ್ನು ಕವಿ ಹೇಗೆ ವಿವರಿಸಿದ್ದಾನೆ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದು ಸೋಮನಾಥನ ಒಂದು ಪದ್ಯಪಾಠದಲ್ಲಿರ್ತಕ್ಕಂಥ ಉತ್ತರ ಇತ್ತು. ಸೊ ಇಲ್ಲಿನೂ ಕೂಡ ಕೊಟ್ಟಿದ್ದೀನಿ, ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ. ಇನ್ನು ಗದ್ಯ ಭಾಗದಲ್ಲಿ ಪ್ರಶ್ನೆ ಅಂದರೆ, ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳೇನು ಅಂತ ಕೇಳಿದ್ದಾರೆ. ಸೊ ಬಸಲಿಂಗ, ಸೊ ಈ ಪಾಠದಲ್ಲಿನೂ ಕೂಡ ಪ್ರತಿ ಸರಿನೂ ಕೂಡ ನಾವು ಒಂದು ಪ್ರಶ್ನೆಗಳನ್ನ ಏನು ಮಾಡ್ತಾ ಇರ್ತೀವಿ, ನೋಡ್ತಾನೆ ಇರ್ತೀವಿ. ಸೊ ಇದನ್ನು ಕೂಡ ತಾವೇನು ಮಾಡಿರಿ, ಚೆನ್ನಾಗಿ ಪಾಸ್ ಮಾಡಿಕೊಂಡು ಅದನ್ನು ಕಲ್ಕೊಡ್ರಿ, ಓಕೆನಾ. ಇನ್ನು ಮುಂದಿನ ಪಾಠಕ್ಕೆ ಹೋಗೋಣ. ಸೊ ಮುಂದಿನ ಪಾಠ ಏನಪ್ಪ ಅಂತಂದರೆ, ಪ್ರಶ್ನೆ ಇತ್ತು, ಲೇಖಕಿಯ ಪತಿಯ ಮೂತ್ರಪಿಂಡದ ಕಲ್ಲು ಕರಗಿ ಹೋದದ್ದು ಹೇಗೆ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಸೊ ಇದನ್ನು ಕೂಡ ತಾವು ಸ್ವಲ್ಪ ಚೆನ್ನಾಗಿ ಪಾಸ್ ಮಾಡಿಕೊಂಡು ಈ ಪ್ರಶ್ನೆ ಉತ್ತರವನ್ನು ಸಹಿತ ನೋಡಿಕೊಡ್ರಿ. ಇನ್ನು ಮುಂದೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ, ಚಿನ್ನಮ್ಮನ ಕುಟುಂಬ ಹೊಳೆಯ ಬಗ್ಗೆ ಅಸಹನೆ ಹೊಂದಬಾರದೆಂಬ ಲೇಖಕಿ ಬಯಸುವುದೇಕೆ, ವಿವರಿಸಿರಿ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ನಿಮಗೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಸೊ ಇದನ್ನು ಕೂಡ ನೀವೇನು ಮಾಡಿಕೊಡ್ರಿ, ಸ್ವಲ್ಪ ಚೆನ್ನಾಗಿ ಅದರ ಬಗ್ಗೆ ನೋಡಿಕೊಡ್ರಿ. ಇನ್ನು ದೀರ್ಘ ಗದ್ಯದಿಂದ ಬರೋದಾದರೆ, ನಿದ್ರೆ ಮಂಪರಿನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿರಂತ ಕೇಳಿದ್ದಾರೆ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ಯಾವ ಭಾಗದಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಬರೀಬೇಕು ಅನ್ನೋದನ್ನು ಅಷ್ಟೇ ಬರೀರಿ. ಇನ್ನು ಟೆಲಿಫೋನ್ ಲೈನ್ಮನ್ ತಿಪ್ಪಣ್ಣನ ಸಾವಿನ ಸಂದರ್ಭವನ್ನು ವಿವರಿಸಿರಿ ಅಂತ ಕೇಳಿದರು. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ಇಲ್ಲಿನೂ ಕೂಡ ಕೊಟ್ಟಿದ್ದೀವಿ. ಸೊ ಚೆನ್ನಾಗಿ ಅದನ್ನು ತಾವುಗಳು ಸ್ವಲ್ಪ ನೋಡಿಕೊಡ್ರಿ. ಇನ್ನು ಗ್ರಾಬರ್ಗೆ ಬರೋಣ. ಸಮಾನಾರ್ಥ ಪದಗಳು ಬರ್ತವೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಬಾನು, ಆಕಾಶ, ಗಗನ, ಕಾಂತಾರ, ಅರಣ್ಯ, ಕಾಡು, ಒಡಲು, ಶರೀರ, ಕಾಯ. ತತ್ಸಮ ತದ್ಭವಗಳು, ವೈಶಾಖ, ಬೇಸಗೆ, ವೇಷ, ವೇಸ, ಋಷಿ, ರಿಸಿ. 2 ದ್ವಿರುಕ್ತಿಗಳು ಬರೀಬೇಕು, ಬೇಗ ಬೇಗ, ಮತ್ತೆ ಮತ್ತೆ. ಯಾವುದಾದರೂ 2 ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬರಲಿಕ್ಕೆ ಕೇಳಿದ್ದಾರೆ. ಸಿಂಹ ಸ್ವಪ್ನ, ಭೀಮನೆಂದರೆ ದುರ್ಯೋಧನನಿಗೆ ಸಿಂಹ ಸ್ವಪ್ನನಾಗಿದ್ದ. ಮೊರೆ ಹೋಗು, ಕಷ್ಟ ಬಂದಾಗ ಜನರು ದೇವರ ಮೊರೆ ಹೋಗುತ್ತಾರೆ. ಚಳ್ಳೆಹಣ್ಣ ತಿನ್ನಿಸು, ಪೊಲೀಸರಿಗೆ ಚಳ್ಳೆಹಣ್ಣ ತಿನ್ನಿಸಿ ಕಳ್ಳರು ಓಡಿ ಹೋದರು. ಕಾಲಸೂಚಕ ಪ್ರತ್ಯಯಗಳನ್ನು ಕೇಳಿದರೆ, ಹೋದವು ಭೂತಕಾಲ, ನಗುವರು ಭವಿಷ್ಯತ್ ಕಾಲ, ಕೇಳುತ್ತಾರೆ ವರ್ತಮಾನ ಕಾಲ. ಧಾತು ಗುರುತಿಸಬೇಕು. ಓದಿದನು ಓದು, ಹೋಯಿತು ಹೋಗು, ಎದ್ದು ಏಳು ಅಂತಕ್ಕಂಥದ್ದು ಧಾತು ಪದ ಬರ್ತದೆ, ಓಕೆನಾ. ಸೊ ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ಪ್ರಬಂಧದಲ್ಲಿ ಸಮಾನ ಶಿಕ್ಷಣದ ಅವಶ್ಯಕತೆ ಅಂತ ಕೇಳಿದ್ದಾರೆ. ಸೊ ಇವತ್ತು ಮೊದಲು ಪ್ರಾಚೀನ ಕಾಲದಲ್ಲಿ ಕೇವಲ ಬಾಲಕರಿಗೆ ಮಾತ್ರ ಶಿಕ್ಷಣವನ್ನು ಕೊಡ್ತಾ ಇದ್ರು. ಸೊ ಇವಾಗ ಎಲ್ಲರಿಗೂ ಕೂಡ ಸಮಾನ, ಯಾವುದೇ ಲಿಂಗ, ಜಾತಿ, ಧರ್ಮ ತಾರತಮ್ಯ ಇಲ್ಲದೆ ಸಮಾನವಾಗಿ ಶಿಕ್ಷಣವನ್ನು ಕೊಡಬೇಕು. ಇದನ್ನು ಸ್ವಲ್ಪ ನೀವು ಪ್ರಸ್ತಾವನೆ, ವಿಷಯದ ನಿರೂಪಣೆ, ಉಪಸಂಹಾರ, ಇಷ್ಟು 3 ಸ್ಟೆಪ್ಸ್ ಹಾಕಿ ಏನು ಮಾಡಿರಿ, ಪ್ರಬಂಧ ಬರೀರಿ. ನಿಮಗೆ 4 ಮಾರ್ಕ್ಸ್ ಆರಾಮಾಗಿ ಕೊಡ್ತಾರೆ, ಓಕೆನಾ. ಇನ್ನೊಂದು ಪ್ರಬಂಧ ಏನು ಕೇಳಿದ್ದಾರೆ ಅಂದರೆ ಪುಸ್ತಕಗಳ ಮಹತ್ವ. ಸೊ ಪುಸ್ತಕಗಳ ಮಹತ್ವ ಬರ್ಬೋದು, ಗ್ರಂಥಾಲಯ ಬರ್ಬೋದು. ಸೊ ಇದು ಕೂಡ ವೆರಿ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ಇದನ್ನು ಕೂಡ ತಾವು ಚೆನ್ನಾಗಿ ಪೀಠಿಕೆ, ವಿಷಯದ ನಿರೂಪಣೆ, ಆಮೇಲೆ ಉಪಸಂಹಾರ ಅಂತ ಹಾಕಿ ಏನು ಮಾಡಿರಿ, ಬರೀರಿ. ಸೊ ಖಂಡಿತವಾಗಿ ನಿಮಗೆ ಅಂಕಗಳು ಏನಾಗ್ತಾವಪ್ಪ ಅಂತಂದರೆ ಸಿಗ್ತವೆ. ಇನ್ನು ಲಾಸ್ಟ್ ಬರೋಣ ಪತ್ರಲೇಖನಕ್ಕೆ. ಇಲ್ಲಿ ಕನ್ನಡ ನಾಡು ನುಡಿಯ ಅಭಿಮಾನವನ್ನು ಕುರಿತು ಗೆಳೆಯ ಗೆಳತಿಗೆ ಪತ್ರ ಬರೀರಿ ಅಂತ ಕೇಳಿದ್ದಾರೆ. ಇದು ವೈಯಕ್ತಿಕ ಪತ್ರ ಬರೀಬೇಕಾದ್ರೆ ಮೊದಲಿಗೆ ಕ್ಷೇಮಶ್ರೀ ಬರೀಬೇಕು, ದಿನಾಂಕ, ಆಮೇಲೆ ಪ್ರೀತಿಯ ಗೆಳತಿಯ ಅಜಿತನಿಗೆ ಅಂತ ಕೇಳಿದ್ದಾರೆ. ಸೊ ಪತ್ರದ ಒಡಲನ್ನು ಬರೆದು ತಾವೇನು ಮಾಡಬೇಕು, ಲಾಸ್ಟ್ ಎಲ್ಲ ಕನ್ನಡದ ಬಗ್ಗೆ ಅಭಿಮಾನ ಬರೋದು, ನಿನ್ನ ತಂದೆ ತಾಯಿಗೆ ನನ್ನ ನಮಸ್ಕಾರ ತಿಳಿಸು, ನಿನ್ನ ಪತ್ರದ ನಿರೀಕ್ಷೆಯಲ್ಲಿರುವಂಥ ಬರೋದು, ಇಂತಿ ನಿನ್ನ ಗೆಳೆಯ ಅಂತ ಬರೋದು, ಇವರಿಗೆ ಗೆ ಅಡ್ರೆಸ್ಸನ್ನು ಹಾಕಬೇಕು. ಇದು ವೈಯಕ್ತಿಕ ಪತ್ರ ಇತ್ತು. ಇನ್ನು ಕಾರ್ಯಾಲಯ ಅಥವಾ ಮನವಿ ಪತ್ರಗಳನ್ನು ಕೇಳಿದ್ದಾರೆ. ಸೊ ಏನಿದೆ ನೋಡಿ, ಬ್ಯಾಂಕ್ನಲ್ಲಿರುವ ಉಳಿತಾಯ ಖಾತೆ ಅಕೌಂಟ್ ತೆರೆಯಲು ವ್ಯವಸ್ಥಾಪಕರಿಗೆ ಪತ್ರ ಬರಲಿಕ್ಕೆ ಕೇಳಿದ್ದಾರೆ. ಸೊ ಫಸ್ಟ್
ನೀವೇನು ಮಾಡ್ತೀರಿ, ದಿನಾಂಕ ಮತ್ತು ಸ್ಥಳ ಬರಿತೀರಿ. ಇವರಿಂದ ಆಲ್ರೆಡಿ ನಿಮಗೆ ಕ್ವಶನ್ ಪೇಪರ್ದಲ್ಲಿ ಕೊಟ್ಟಿರ್ತಾರೆ, ಅದನ್ನು ಬರೀರಿ. ಇವರಿಗೆ ವ್ಯವಸ್ಥಾಪಕರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು 11 ಮಾನ್ಯರೇ, ನಿಮ್ಮ ಶಾಖೆಯಲ್ಲಿ ಉಳಿತಾಯ ಖಾತೆ ತೆರೆಯಲು ಅರ್ಜಿ ಅಥವಾ ಮನವಿ ಅಂತ ಬರೋದು. ಸೊ ಪತ್ರದಲ್ಲಿ ಏನು ಮಾಡಬೇಕು, ಒಡಲನಲ್ಲಿ ಆ ಕಂಟೆಂಟ್ಗಳನ್ನು ಬರೀರಿ. ಆವಾಗ ಲಾಸ್ಟ್ ಏನು ಬರಿಬೇಕಪ್ಪ ಅಂತಂದರೆ ಈ ಕಡೆ ಧನ್ಯವಾದಗಳೊಡನೆ ಅಂತ ಬರೆದು ಇಂತಿ ನಿಮ್ಮ ವಿಶ್ವಾಸಿ ಅಂತ ಬರೆದ್ರೆ ಸೊ ನಿಮ್ದು ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಸೊ ಇಷ್ಟು ಏನಾಗಿತ್ತಪ್ಪ ಅಂದರೆ ಇದು ಒಂದು ಕ್ವಶನ್ ಪೇಪರ್ದು ಕೀ ಆನ್ಸರ್ ಇತ್ತು. ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸೊ ನಾನು ಮತ್ತೆ ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.